ಬಳ್ಳಾರಿ ಸೆಂಟ್ರಲ್ ಜೈಲು ಅಂದ್ರೆ ಎಂಥವರ ಎದೆಯೂ ನಡಗುತ್ತೆ. ಈ ಜೈಲು ಪ್ರಖ್ಯಾತಿ ಹಾಗೂ ಕುಖ್ಯಾತಿಯಿಂದಲೂ ಕೂಡ ಫೇಮಸ್ ಆಗಿಬಿಟ್ಟಿದೆ. ಹಾಗಾದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಇತಿಹಾಸ ಹಾಗೂ ಒಳಗಿನ ಚಿತ್ರಣದ ಬಗ್ಗೆ ವರದಿ ಇಲ್ಲಿದೆ ನೋಡಿ. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಕಠಿಣ ಜೈಲು. ಬಳ್ಳಾರಿ ಜೈಲಿನ ಹಿಸ್ಟ್ರಿ ಕೇಳಿದ್ರೆ ಎದೆ ಝಲ್ ಅನ್ನುತ್ತೆ. ಗಣಿನಾಡು ಬಳ್ಳಾರಿಯಲ್ಲಿರುವ ಸೆಂಟ್ರಲ್ ಜೈಲ್ಗೆ ದೊಡ್ಡ ಇತಿಹಾಸವಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದ್ದು ಆಗಿನ ಕಾಲಕ್ಕೆ ದೇಶದ 3ನೇ ಕಠಿಣ ಹಾಗೂ ದೊಡ್ಡ ಜೈಲಾಗಿತ್ತು ಇದು. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಅತಿ ಕಠಿಣ ಜೈಲು. 1884ರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ಜೈಲು ಇದು. ಇದರಲ್ಲಿ ವಾಜಪೇಯಿ, ಅಡ್ವಾಣಿ ಈ ಬಳ್ಳಾರಿ ಜೈಲಿನಲ್ಲೇ ಇದ್ರು. ತುರ್ತು ಪರಿಸ್ಥಿತಿಯಲ್ಲಿ ಇಬ್ಬರು ನಾಯಕರ ಬಂಧನವಾಗಿತ್ತು. ಸದ್ಯ 9 ಬ್ಯಾರಕ್ಗಳಿರುವ ಜೈಲಲ್ಲಿ 385 ಕೈದಿಗಳಿದ್ದಾರೆ. 100ಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳು ಜೈಲಲ್ಲಿದ್ದಾರೆ. ಜೈಲಿನ ಸುತ್ತ ಸುಮಾರು 30 ಅಡಿ ಎತ್ತರದ ಗೋಡೆ ಇದೆ. ಅಲ್ಲದೆ ಗೋಡೆಯ ಮೇಲೆ ಲೇಸರ್ ಟೆಕ್ನಾಲಜಿಯ ಕಾವಲು ಇದ್ದು ಕಬ್ಬಿಣದ ತಂತಿ ಮೂಲಕ ಎಲೆಕ್ಟ್ರಿಕಲ್ ಶಾಕ್ ಸೆಕ್ಯೂರಿಟಿ ಇದೆ. ಜೊತೆಗೆ ಒಟ್ಟು 88 ಸಿಸಿ ಕ್ಯಾಮೆರಾ ಜೈಲಿನ ಒಳಗೂ ಹೊರಗಡೆ ಕೂಡ ಇದೆ. ಇಲ್ಲಿ ಭೀಮಾ ತೀರದ ಹಂತಕರ ಪೈಕಿ ಕೆಲವರು ಇಲ್ಲೇ ಇದ್ದಾರೆ. ಇಲ್ಲಿ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ್ರೆ ಕಠಿಣ ಕಾರಾಗೃಹ ಅಂತಾರೆ. ಯಾಕಂದ್ರೆ ಇಲ್ಲಿ ಸೌಲಭ್ಯಗಳು ಕಡಿಮೆ, ಬಳಸುವ ನೀರು ಹಿಡಿದುಕೊಳ್ಳುವುದರಿಂದ ಹಿಡಿದು ಎಲ್ಲವನ್ನೂ ಕೈದಿಗಳೇ ಮಾಡಿಕೊಳ್ಳಬೇಕು. ಒಟ್ಟಾರೆ ಬಳ್ಳಾರಿ ಜೈಲ್ ಹಿಸ್ಟ್ರಿ ಕೇಳಿದ್ರೆ ಸಾಕು ಎದೆ ಜಲ್ ಅನ್ಸುತ್ತೆ. ಇನ್ನು ಇಲ್ಲಿ ಶಿಕ್ಷೆ ಅನುಭವಿಸುವವರ ಕತೆ ನೀವೇ ಊಹಿಸಿ. ಇನ್ನು ದರ್ಶನ್ ಕತೆ ಏನಾಗುತ್ತೋ ಕಾದು ನೋಡೋಣ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಸೆಂಟ್ರಲ್ ಜೈಲು ಅಂದ್ರೆ ಎಂಥವರ ಎದೆಯೂ ನಡಗುತ್ತೆ. ಈ ಜೈಲು ಪ್ರಖ್ಯಾತಿ ಹಾಗೂ ಕುಖ್ಯಾತಿಯಿಂದಲೂ ಕೂಡ ಫೇಮಸ್ ಆಗಿಬಿಟ್ಟಿದೆ. ಹಾಗಾದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಇತಿಹಾಸ ಹಾಗೂ ಒಳಗಿನ ಚಿತ್ರಣದ ಬಗ್ಗೆ ವರದಿ ಇಲ್ಲಿದೆ ನೋಡಿ. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಕಠಿಣ ಜೈಲು. ಬಳ್ಳಾರಿ ಜೈಲಿನ ಹಿಸ್ಟ್ರಿ ಕೇಳಿದ್ರೆ ಎದೆ ಝಲ್ ಅನ್ನುತ್ತೆ. ಗಣಿನಾಡು ಬಳ್ಳಾರಿಯಲ್ಲಿರುವ ಸೆಂಟ್ರಲ್ ಜೈಲ್ಗೆ ದೊಡ್ಡ ಇತಿಹಾಸವಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿದ್ದು ಆಗಿನ ಕಾಲಕ್ಕೆ ದೇಶದ 3ನೇ ಕಠಿಣ ಹಾಗೂ ದೊಡ್ಡ ಜೈಲಾಗಿತ್ತು ಇದು. ಅಂಡಮಾನ್ ಬಿಟ್ರೆ ಬಳ್ಳಾರಿ ಜೈಲೇ ಅತಿ ಕಠಿಣ ಜೈಲು. 1884ರಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ಜೈಲು ಇದು. ಇದರಲ್ಲಿ ವಾಜಪೇಯಿ, ಅಡ್ವಾಣಿ ಈ ಬಳ್ಳಾರಿ ಜೈಲಿನಲ್ಲೇ ಇದ್ರು. ತುರ್ತು ಪರಿಸ್ಥಿತಿಯಲ್ಲಿ ಇಬ್ಬರು ನಾಯಕರ ಬಂಧನವಾಗಿತ್ತು. ಸದ್ಯ 9 ಬ್ಯಾರಕ್ಗಳಿರುವ ಜೈಲಲ್ಲಿ 385 ಕೈದಿಗಳಿದ್ದಾರೆ. 100ಕ್ಕೂ ಹೆಚ್ಚು ಜನ ಕೊಲೆ ಆರೋಪಿಗಳು ಜೈಲಲ್ಲಿದ್ದಾರೆ. ಜೈಲಿನ ಸುತ್ತ ಸುಮಾರು 30 ಅಡಿ ಎತ್ತರದ ಗೋಡೆ ಇದೆ. ಅಲ್ಲದೆ ಗೋಡೆಯ ಮೇಲೆ ಲೇಸರ್ ಟೆಕ್ನಾಲಜಿಯ ಕಾವಲು ಇದ್ದು ಕಬ್ಬಿಣದ ತಂತಿ ಮೂಲಕ ಎಲೆಕ್ಟ್ರಿಕಲ್ ಶಾಕ್ ಸೆಕ್ಯೂರಿಟಿ ಇದೆ. ಜೊತೆಗೆ ಒಟ್ಟು 88 ಸಿಸಿ ಕ್ಯಾಮೆರಾ ಜೈಲಿನ ಒಳಗೂ ಹೊರಗಡೆ ಕೂಡ ಇದೆ. ಇಲ್ಲಿ ಭೀಮಾ ತೀರದ ಹಂತಕರ ಪೈಕಿ ಕೆಲವರು ಇಲ್ಲೇ ಇದ್ದಾರೆ. ಇಲ್ಲಿ ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಇದೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ್ರೆ ಕಠಿಣ ಕಾರಾಗೃಹ ಅಂತಾರೆ. ಯಾಕಂದ್ರೆ ಇಲ್ಲಿ ಸೌಲಭ್ಯಗಳು ಕಡಿಮೆ, ಬಳಸುವ ನೀರು ಹಿಡಿದುಕೊಳ್ಳುವುದರಿಂದ ಹಿಡಿದು ಎಲ್ಲವನ್ನೂ ಕೈದಿಗಳೇ ಮಾಡಿಕೊಳ್ಳಬೇಕು. ಒಟ್ಟಾರೆ ಬಳ್ಳಾರಿ ಜೈಲ್ ಹಿಸ್ಟ್ರಿ ಕೇಳಿದ್ರೆ ಸಾಕು ಎದೆ ಜಲ್ ಅನ್ಸುತ್ತೆ. ಇನ್ನು ಇಲ್ಲಿ ಶಿಕ್ಷೆ ಅನುಭವಿಸುವವರ ಕತೆ ನೀವೇ ಊಹಿಸಿ. ಇನ್ನು ದರ್ಶನ್ ಕತೆ ಏನಾಗುತ್ತೋ ಕಾದು ನೋಡೋಣ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜೈಲಿನಲ್ಲಿ ಇದ್ಕೊಂಡೇ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದು ಸಖತ್ ಹಲ್ಚಲ್ ಎಬ್ಬಿಸಿದೆ. ಎಸಿಪಿ ಮಂಜುನಾಥ್ ಕಾಟೇರ್ನನ್ನ ಡ್ರಿಲ್ ಮಾಡಿದ್ದಾರೆ. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾನಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಟೇರನಿಗೆ ಸೆಂಟ್ರಲ್ ಜೈಲು ರೆಸಾರ್ಟ್ ಆಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರ ಪೊರ್ಕಿಗೆ 5 ಸ್ಟಾರ್ ಹೋಟೆಲ್ ಆಗಿದೆ. ಜೈಲಿನಲ್ಲಿದ್ಕೊಂಡೇ ದಾಸ ವಿಡಿಯೋ ಕಾಲ್ ಮಾಡ್ತಾನೆ. ರೌಡಿ ಶೀಟರ್ಗಳ ಜೊತೆ ಮಾತನಾಡ್ತಾನೆ. ಕೊಲೆ ಆರೋಪಿ ಕಾಟೇರನಿಗೆ ಕಾಕಿ ಡ್ರಿಲ್. ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿರೋ ಬಗ್ಗೆ ಪೊಲೀಸರು ಕಾಟೇರ್ನನ್ನ ಡ್ರಿಲ್ ಮಾಡಿದ್ರು. ಎಸಿಪಿ ಮಂಜುನಾಥ್ ಪೊರ್ಕಿ ಜನ್ಮವನ್ನ ಜಾಲಾಡಿದ್ರು.
ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ರು. ತನಿಖೆ ವೇಳೆ ದಾಸ ತಪ್ಪೊಪ್ಪಿಕೊಂಡಿದ್ದಾನೆ. ಖಾಕಿ ತನಿಖೆ ವೇಳೆ ತಪ್ಪೊಪ್ಪಿಕೊಂಡ ದಾಸ. ತನಿಖೆ ವೇಳೆ ಎಲ್ಲ ಪ್ರಶ್ನೆಗಳಿಗೂ ಪೊರ್ಕಿ ನೋವಿನಿಂದಲೇ ಉತ್ತರ ಕೊಟ್ಟಿದ್ದಾನೆ. ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದು ಸತ್ಯ ಅಂತ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ. ಆದ್ರೆ ನಾವು ಚೇರ್ನಲ್ಲಿ ಕೂತ್ಕೊಂಡು ದಮ್ ಹೊಡೆಯುವಾಗ ಯಾರ್ ಫೋಟೋ ತೆಗೆದ್ರು ಗೊತ್ತಿಲ್ಲ ಅಂತ ಕಾಟೇರ ಹೇಳಿದ್ದಾನೆ. ಬಳ್ಳಾರಿಗೆ ಶಿಫ್ಟ್, ದರ್ಶನ್ಗೆ ಟೆನ್ಷನ್. ಇನ್ನು ಬಳ್ಳಾರಿಗೆ ಶಿಫ್ಟ್ ಆಗಿರೋ ಬಗ್ಗೆ ಗೊತ್ತಾಗ್ತಿದ್ದಂತೆ ದರ್ಶನ್ ಫುಲ್ ಟೆನ್ಷನ್ ಆಗಿದ್ದಾನೆ. ಯಾರ ಬಳಿಯೂ ಮಾತನಾಡದೆ ಐರಾವತ ಫುಲ್ ಸೈಲೆಂಟ್ ಆಗಿದ್ದಾನೆ. ಡಿ ಗ್ಯಾಂಗ್ ಜೊತೆನೂ ಮಾತನಾಡದೆ ಮೌನಕ್ಕೆ ಜಾರಿದ್ದಾನೆ. ತಗಡು ಕೆಲಸ ಮಾಡಿ ಜೈಲು ಪಾಲಾದ್ರೂ ಈ ತಗಡು ಬಾಸ್ಗೆ ಬುದ್ಧಿ ಬಂದಿಲ್ಲ. ಈ ಪುಣ್ಯಾತ್ಮನಿಗೆ ಅದ್ಯಾವಾಗ ಜ್ಞಾನೋದಯ ಆಗುತ್ತೋ ಆ ದೇವ್ರೇ ಬಲ್ಲ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.